ಬಟ್ ಇದು ನೆಗೆಟಿವ್ ಅಂತ ಅವ್ರು ಯಾವತ್ತೂ ಕನ್ಸಿಡರ್ ಮಾಡಲಿಲ್ವಾ, ಹೇಗೆ ಅನ್ನೋಂಥದ್ದು? ಇಲ್ಲ, ಟೈಟ್ಲ್ ಬಂದು ಸಿನಿಮಾಗೆ ತುಂಬ ಸೂಕ್ತವಾಗಿತ್ತು, ಸ್ಕ್ರಿಪ್ಟ್ಗೆ ಸೂಕ್ತವಾಗಿತ್ತು. ಸೊ ಹಾಗಾಗಿ ಇನ್ಫ್ಯಾಕ್ಟ್ ಡೆವಿಲ್ ಅನ್ನೋ ಟೈಟ್ಲ್ ಬೇರೆ ಯಾರ ಹತ್ರ ಇತ್ತು, ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾವು ಟೈಟ್ಲ್ ಅವ್ರ ಹತ್ರ ನಾವು ತಗೊಂಡಿದ್ದು. ಆ್ಯಂಡ್ ಈಗ ನಾವು ಏನೇ ನೋಡ್ತೀವಿ, ಇಟ್ ಇಸ್ ಆಲ್ ಅಬೌಟ್ ದ ಫಿಲ್ಮ್, ಇಟ್ಸ್ ಅಬೌಟ್ ದ ಸ್ಕ್ರಿಪ್ಟ್. ಅದಕ್ಕೆ ಏನು ಬೇಕು ಅದನ್ನೇ ಮಾಡಿರೋದು. ಆ್ಯಂಡ್ ಅದು ಟೈಟ್ಲ್ ಅದಕ್ಕೆ ಸೂಕ್ತವಾಗಿತ್ತು, ಹಾಗಾಗಿ ಡೆವಿಲ್ ಅಂತ. ಯಾಕೆ ಡೆವಿಲ್ ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದಾಗ ಯಾಕೆ ಪರ್ಟಿಕ್ಯುಲರ್ ಆಗಿ ಕತೆಗೆ ಈ ಟೈಟ್ಲ್ ಆಯಿತು, ಮತ್ತು ಅದು ಏನು ಹೇಳ್ಕೊಟ್ಟಿದ್ದೀರಿ ಅನ್ನೋಂಥದ್ದು ಸರ್ ಕ್ಲೂ ಸಣ್ಣದಾಯ್ತು. ಅದಕ್ಕೆ 11ನೇ ತಾರೀಕಿಗೆ ನೋಡ್ಬೇಕು ನೀವು. ಟೈಟಲ್ ಸರ್ ಯಾಕೆ ಕತೆಗೆ ಆಗ್ತಾ ಇತ್ತು, ಹೇಗೆ ಕತೆಗೆ ಆಪ್ಟ್ ಆಗಿತ್ತು ಟೈಟ್ಲ್, ಅದಕ್ಕೋಸ್ಕರ ಟೈಟ್ಲ್ಗೋಸ್ಕರ ಕತೆ ಮಾಡಿಲ್ಲ, ಕತೆಗೋಸ್ಕರ ಟೈಟ್ಲ್ ಆಪ್ಟ್ ಆಗಿತ್ತು, ಅದಕ್ಕೆ ತಗೊಂಡು. ಓಕೆ ಸರ್, ದರ್ಶನ್ ಸರ್ ಲೈಫಲ್ಲಿ ಒಂದು ಘಟನೆ ನಡೀತು, ಅದು ಖಂಡಿತ ಚಿತ್ರತಂಡಕ್ಕೆ ಒಂದು ಸಂಕಷ್ಟದ ಪರಿಸ್ಥಿತಿನ ತಂದುಕೊಡ್ತು. ಬಟ್ ಅದು ಬಿಫೋರ್ ನೀವು ಶೂಟ್ ಮಾಡುವಂಥ ಪ್ಲ್ಯಾನು ಮತ್ತು ಅವರು ಹೊರಗಡೆ ಬಂದ ನಂತರ ಶೂಟ್ ಮಾಡಿದಂಥ ಸನ್ನಿವೇಶ ಎಷ್ಟು ಡಿಫಿಕಲ್ಟ್ ಆಗಿತ್ತು ನಿಮಗೆ ಅನ್ನೋಂಥದ್ದು? ಅಂದರೆ ಸಿನಿಮಾದ ಕೆಲವು ಪೋರ್ಷನ್ ಉಳಿಸ್ಕೊಂಡಿದ್ರಿ, ಅದನ್ನು ಬಂದ ನಂತರ ದರ್ಶನ್ ಅವರು ಆ್ಯಕ್ಟರ್, ಅವರು ಅವಾಗಲಿ ಅದಾದ್ಮೇಲಾಗಲಿ ಸಿನಿಮಾ ಆ್ಯಕ್ಟ್ ಮಾಡಬೇಕಾದ್ರಾಗಲಿ ಈಸ್ ಅ ಪ್ರೊಫೆಷನಲ್. ಬೇರೆ ಯಾವುದೇ ಥರದ, ಇನ್ಫ್ಯಾಕ್ಟ್ ನಮ್ಮ ಸೆಟ್ಟಲ್ಲಿ ನಾವು ಫಸ್ಟ್ ಫಾಲೋ ಮಾಡೋದೇ ಅದು. ಆ್ಯಕ್ಚುಲಿ ಏನಂದರೆ ವೆರಿ ಪ್ರೊಫೆಷನಲ್. ನಾವು ಅಲ್ಲಿ ಬರೋದು ಎಲ್ಲರೂ ಅಲ್ಲಿ ಅಷ್ಟು ಜನ, ಯಾಕಂದರೆ ಒಂದು 400-500 ಜನ ಒಂದು ಸೆಟ್ಟಲ್ಲಿ ಸೇರ್ತೀವಿ, ಅಲ್ಲಿ ಒಂದು ಕೆಲಸ ನಡೆಯುತ್ತೆ. ಅದ್ರ ಹಿಂದೆ ಶ್ರಮ ಪಡುವಂಥ ನಮ್ಮ ಜಗ್ಗಿ ಆಗಿರ್ಬೋದು, ಸುರೇಶ್ ಅವ್ರು ಆಗಿರ್ಬೋದು, ಅಷ್ಟು ಜನ ಸೇರಿಸಿ ಒಂದು ಕೆಲಸನ ಅಚ್ಚುಕಟ್ಟಾಗಿ ಶೂಟಿಂಗ್ ಮಾಡಬೇಕು ಅಂತ ಏರ್ಪಾಡು ಮಾಡಿಕೊಡ್ತಾರಲ್ಲ, ಅಲ್ಲಿ ಬಂದು ನಾವು ಬೇರೆ ಯಾವುದೇ ಥರದ ಡಿಸ್ಕಷನ್ಸ್ ಆಗಲಿ ಬೇರೆ ವಿಷಯಗಳು ನಡೀತಾ ಇರಲ್ಲ. ಇಟ್ ವಾಸ್ ಅ ಪ್ಯೂರ್ ವರ್ಕ್ ಎನರ್ಜಿ ಆ್ಯಂಡ್ ವರ್ಕ್ ದಟ್ ಹ್ಯಾಪನ್. ಸೊ ಯಾವುದೇ ಡಿಫ್ರೆನ್ಸ್ ಇರಲಿಲ್ಲ. ಕತೆ ಚೆನ್ನಾಗಿ ತಲೆಯಲ್ಲಿ ಎಲ್ಲರಿಗೂ ಕೂತಿತ್ತು. ಅದು 1 ವರ್ಷ, ಯಾಕಂದರೆ 2018 ಟ್ರಾವೆಲ್ ಮಾಡ್ತಾ ಇದೀವಿ ಅಂದಮೇಲೆ ಆ ಕತೆ ಎಷ್ಟು ಚೆನ್ನಾಗಿ ಅವ್ರ ತಲೆಯಲ್ಲಿ ಕೂತಿತ್ತು ಅಂದರೆ ನಾನೇ ಏನಾದರೂ ಒಂಚೂರು ಮರೆತರೂ ಕೂಡ ದರ್ಶನ್ ಅವರನ್ನು ನನಗೆ ಜ್ಞಾಪಿಸ್ತಾ ಇದ್ರು. ಸೊ ಹಾಗಾಗಿ ಇಟ್ ವಾಸ್ ಆಲ್ವೇಸ್ ಅ ಪ್ರಾಪರ್ ಪ್ರೊಫೆಷನಲ್ ಅಪ್ರೋಚ್ ಅಷ್ಟೇ. ಪ್ರಕಾಶ್ ಸರ್, ಅನ್ಫಾರ್ಚುನೇಟ್ಲಿ ಚಂದನ್ ಅವ್ರನ್ನ ಈ ಸಿನಿಮಾದಿಂದ ಹೊರಗಿಡ್ತಿದೀವಿ ಅನ್ನುವಂಥ ಪೋಸ್ಟ್ನ ಸ್ವತಃ ದರ್ಶನ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಚಂದು ಅವರು ಆಕ್ಟ್ ಮಾಡ್ತಾ ಇದ್ರು ಈ ಸಿನಿಮಾದಲ್ಲಿ, ಬಟ್ ಹೊರಗಡೆ ಇಡ್ತಿದೀವಿ ಅನ್ನುವಂಥದ್ದನ್ನ ಪೋಸ್ಟ್ ಮಾಡಿದ್ರು ದರ್ಶನ್ ಅವರು. ಚಂದು ಯಾವ ಚಂದು? ನಮ್ಮ ಅಳಿಯ, ಹೌದು. ಓಕೆ. ಸೊ ದಿಢೀರಾಗಿ ನಿರ್ಧಾರ ಮಾಡಿದಂಥದ್ದ, ಹೇಗೆ ಏನು ಆ ಪಾತ್ರ ಈಗ ಯಾರು ಮಾಡ್ತಿದ್ದಾರೆ? ಇಲ್ಲ, ಅದು ಹಾಗಲ್ಲ. ಇಟ್ ವಾಸ್ ಅ ಕಾನ್ಷಿಯಸ್ ಡಿಸಿಷನ್ ಆ್ಯಕ್ಚುಲಿ. ಅದನ್ನ ಯುವರಾಜ್ ಅವರು ಮಾಡಿದ್ದಾರೆ. ಸೊ ಯಾಕಂದರೆ ಚಂದುನ ಲಾಂಚ್ ಮಾಡ್ತಾ ಇದ್ದೀವಿ, ಅವ್ರು ಲಾಂಚ್ ಆಗ್ತಾ ಇದ್ರು ಹೀರೋ ಆಗಿ. ಹಾಗಾಗಿ ಅವ್ರದ್ದು ಎಲ್ಲ ಆ ವ್ಯವಸ್ಥೆಗಳು ನಡೀತಾ ಇದ್ದಾಗ ಈ ಚಿಕ್ಕ ಪಾತ್ರ ಬೇಡ ಅಂತ ಹೇಳಿ ಅದು ಡಿಸಿಷನ್ ಆಗಿದ್ದು. ಹಾಗೆ ಆ ಪಾತ್ರ ಕೂಡ ತುಂಬ ಒಂದು ಸ್ಟ್ರಾಂಗ್ ಆದಂಥ ಒಂದು ಕ್ಯಾರೆಕ್ಟರ್. ಹಾಗಾಗಿ ಯುವರಾಜ್ ಅವರು ಆ ಕ್ಯಾರೆಕ್ಟರ್ ಮಾಡಿದ್ರು.